ರಾಜ್ಯದ ದೋಸ್ತಿ ಪಾರ್ಟಿಗಳಿಗೆ ಸಂಬಂಧಪಟ್ಟಂತಹ ಬಹುದೊಡ್ಡ ಸುದ್ದಿ ಇದು. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಪೊಲಿಟಿಕಲ್ ಸ್ಟೋರಿ. ಮಂಡ್ಯ ಜಿಲ್ಲೆಯಲ್ಲಿ ಕ್ಷೇತ್ರ ಬಿಟ್ಟು ಕೊಡೋದಕ್ಕೆ ಸಿದ್ಧವಾಗ್ತಾ ಇದೆ ಜೆಡಿಎಸ್. ಹೊಂದಾಣಿಕೆ ಸೂತ್ರದಡಿ ಬಿಜೆಪಿಗೆ ಕ್ಷೇತ್ರ ಬಿಟ್ಟು ಕೊಡಲು ಆಲೋಚನೆಯನ್ನ ಮಾಡಲಾಗಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಸಿಗೋದಿಲ್ಲ ಕ್ಷೇತ್ರ. ಜೆಡಿಎಸ್ನ ಈ ಆಲೋಚನೆ ಬೆನ್ನಲ್ಲೇ ಜೆಡಿಎಸ್ ನಾಯಕರಿಗೆ ಆತಂಕಗಳು ಶುರುವಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಸ್ಟೋರಿ. ಮಂಡ್ಯ ಜಿಲ್ಲೆಯಲ್ಲಿ ಕ್ಷೇತ್ರ ಬಿಟ್ಟು ಕೊಡಲು ಸಿದ್ಧವಾಗ್ತಾ ಇದೆ ಜೆಡಿಎಸ್. ಸ್ವಂತ ಅಳಿಯನನ್ನೇ ಬಿಟ್ಟು ಕೊಟ್ಟ ದೇವೇಗೌಡರು. ನೋಡಿ, ನಾನು ಸಾಂದರ್ಭಿಕವಾಗಿ ಇದನ್ನ ಹೇಳಲೇಬೇಕು. ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿ ಸಿಎನ್ ಮಂಜುನಾಥ್ ನಿಂತುಕೊಂಡಾಗ ಜೆಡಿಎಸ್ ಪಕ್ಷದಿಂದ ನಿಲ್ಲಿಸಬಹುದಾಗಿತ್ತಲ್ಲ ಅಂತ ಕಾರ್ಯಕರ್ತರ ಪ್ರಶ್ನೆ ಬಂದಾಗ, ದೋಸ್ತಿಗಾಗಿ, ಮಿತ್ರ ಪ್ರೇಮಕ್ಕಾಗಿ ಸ್ವಂತ ಅಳಿಯನನ್ನೇ ಗಿರವಿ ಇಟ್ರ ಅಂತ ಹೇಳಿ ಮಾತನಾಡಿದ್ರು ಕಾರ್ಯಕರ್ತರು. ಸೊ ಹೊಂದಾಣಿಕೆ ಸೂತ್ರದಡಿ ಬಿಜೆಪಿಗೆ ಕ್ಷೇತ್ರ ಬಿಟ್ಟು ಕೊಡಲು ಆಲೋಚನೆ. ಸೊ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಸಿಗೋದಿಲ್ಲ ಕ್ಷೇತ್ರ. ಜೆಡಿಎಸ್ನ ಈ ಆಲೋಚನೆ ಬೆನ್ನಲ್ಲೇ ಜೆಡಿಎಸ್ ನಾಯಕರಿಗೆ ಆತಂಕ ಶುರುವಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಸುದ್ದಿ ಇದು. ಹಾಗಾದ್ರೆ ಆ ಕ್ಷೇತ್ರ ಯಾವುದು? ಅತ್ಯಂತ ಕುತೂಹಲವನ್ನ ಕೆರಳಿಸಿರ್ತಕ್ಕಂತಹ ಕ್ಷೇತ್ರ ಅದು. ಬಿಜೆಪಿ ಜೆಡಿಎಸ್ ಮೈತ್ರಿ ಪಾರ್ಟಿಗಳ ನಡುವಿನ ನಡೆದಂತಹ ಬಹುದೊಡ್ಡ ವಿಚಾರ ಜೆಡಿಎಸ್ ನಾಯಕನಿಗೆ ಶಾಕ್ ಕೊಡಲಿದೆ. ಅವರದ್ದೇ ಪಕ್ಷ. ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಗೂ ಸಿಗಲಿದೆ ವಿಧಾನಸಭಾ ಕ್ಷೇತ್ರ. ಹಾಗಾದ್ರೆ ಆ ಕ್ಷೇತ್ರ ಯಾವುದು? ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಬಿಟ್ಟುಕೊಡಲು ಆಲೋಚನೆ. ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿಯ ಎಸ್ ಸಚ್ಚಿದಾನಂದಗೆ ಈ ಕ್ಷೇತ್ರ ಸಾಧ್ಯತೆ ಎಂದು ಹೇಳಲಾಗ್ತಾ ಇದೆ. ಜೆಡಿಎಸ್ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯಗೆ ಕ್ಷೇತ್ರ ಕೈತಪ್ಪುವ ಸಾಧ್ಯತೆ. ಸಚ್ಚಿದಾನಂದಗೆ ಕ್ಷೇತ್ರ ಬಿಟ್ಟು ಕೊಟ್ಟರೆ ರವೀಂದ್ರ ಶ್ರೀಕಂಠಯ್ಯ ಅತಂತ್ರರಾಗ್ತಾರೆ. ಜೆಡಿಎಸ್ ನಾಯಕನಿಗೆ ಶಾಕ್ ಕೊಡಲಿದೆ ಅವರದ್ದೇ ಪಕ್ಷ ಜೆಡಿಎಸ್. ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಗೂ ಸಿಗಲಿದೆ ವಿಧಾನಸಭಾ ಕ್ಷೇತ್ರ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಬಿಟ್ಟುಕೊಡಲು ಆಲೋಚನೆ. ಮೈತ್ರಿ ಅಭ್ಯರ್ಥಿಯಾಗಿ ಈಗ ತನ್ನದೇ ಪಕ್ಷದವರನ್ನ ನಿಲ್ಲಿಸೋದಕ್ಕೆ ಪ್ಲಾನ್. ಅದು ನೋಡಿ, ಈಗ ಉದಾಹರಣೆ ಹೆಬ್ಬಾಳ ಕ್ಷೇತ್ರದಲ್ಲಿ ಭೈರತಿ ಸುರೇಶ್ ಅವರಿಗೆ ಹಿಡಿತ ಇದೆ ಎನ್ನುವುದಾದ್ರೆ, ನೀನು ಚಿತ್ರದುರ್ಗದಲ್ಲಿ ನಿಂತ್ಕೋ, ಹಾಸನದಲ್ಲಿ ನಿಂತ್ಕೋ ಅಂದ್ರೆ ಆಗುತ್ತಾ? ಆಗಲ್ಲ. ತನ್ನ ಹಿಡಿತ ಇರತಕ್ಕಂತಹ ಕ್ಷೇತ್ರವನ್ನ ಬಿಟ್ಟು ಆ ಅಭ್ಯರ್ಥಿ ನಿಂತುಕೊಂಡಾಗ ಆತ್ಮಸ್ಥೈರ್ಯನೂ ಕಳ್ಕತಾನೆ, ಓಟ್ ಹಾಕೋ ಮತದಾರರನ್ನು ಕಳ್ಕತಾನೆ. ಈಗ ಜೆಡಿಎಸ್ ಬಿಜೆಪಿಯ ಬೇಡಿಕೆಗಳನ್ನು ಈಡೇರಿಸಲೇಬೇಕು, ಅನಿವಾರ್ಯ. ಬಿಜೆಪಿ ಪರೋಕ್ಷವಾಗಿ ನಾನಾ ಕಡೆಗಳಲ್ಲಿ ಹೇಳ್ಕೊಂಡು ತಿರುಗಾಡ್ತಾ ಇದೆ, ಜೆಡಿಎಸ್ ನಮಗೆ ಅನಿವಾರ್ಯ ಅಲ್ಲ, ಆಯ್ಕೆ ಅಷ್ಟೇ ಅಂತ. ನಮಗೆ ಜೆಡಿಎಸ್ ಅನಿವಾರ್ಯ ಅಲ್ಲ, ಆಯ್ಕೆ ಮಾತ್ರ. ಸೊ ಇಲ್ಲಿ ಜೆಡಿಎಸ್ಗೆ ಬಿಜೆಪಿ ಅನಿವಾರ್ಯ. ಹಾಗಾಗಿ ಬಿಜೆಪಿಯ ಕೆಲ ಬೇಡಿಕೆ ಮತ್ತು ಡಿಮ್ಯಾಂಡ್ಗಳನ್ನು ಈಡೇರಿಸದೇ ಇದ್ದರೆ, ದೇಹೆಚ್ಚೆಗಳನ್ನು ತ್ಯಾಗ ಮಾಡದೇ ಇದ್ದರೆ ಅಲ್ಲಿ ಬೇರೆ ಆಯ್ಕೆಗಳಿರೋದಿಲ್ಲ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಬಿಟ್ಟುಕೊಡಲು ಆಲೋಚನೆ. ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿಯ ಎಸ್ ಸಚ್ಚಿದಾನಂದಗೆ ಈ ಕ್ಷೇತ್ರ ಸಾಧ್ಯತೆ. ಜೆಡಿಎಸ್ನ ಮಾಜಿ ಎಂಎಲ್ಎಗೆ ಸಿಗೋದಿಲ್ಲ ವಿಧಾನಸಭಾ ಟಿಕೆಟ್. ರವೀಂದ್ರ ಶ್ರೀಕಂಠಯ್ಯಗೆ ಶ್ರೀರಂಗಪಟ್ಟಣ ಕ್ಷೇತ್ರದಿಂದ ಕೋಕ್ ಸಾಧ್ಯತೆ. ಬಿಜೆಪಿ ಮುಖಂಡ ಸಚ್ಚಿದಾನಂದಗೆ ಗೆಲುವಿನ ಅವಕಾಶಗಳು ಜಾಸ್ತಿ ಇದೆ. ಸಚ್ಚಿದಾನಂದ ಕಡೆ ವಾಲ್ತಾ ಇರುವಂತಹ ಸ್ಥಳೀಯ ಜೆಡಿಎಸ್ನ ಮುಖಂಡರು. ಶ್ರೀರಂಗಪಟ್ಟಣ ಪುರಸಭೆ ಜೆಡಿಎಸ್ ಸದಸ್ಯರ ಪೈಕಿ ಬಹುತೇಕರು ಬಿಜೆಪಿ ಮುಖಂಡ ಸಚ್ಚಿದಾನಂದ ಪರ ವಾಲುತ್ತಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರೇ ಬಿಜೆಪಿಯ ಸಚ್ಚಿದಾನಂದ ಪರ ಕೆಲಸ ಮಾಡ್ತಾ ಇದ್ದಾರೆ. 2023ರಲ್ಲಿ ಮೊದಲ ಬಾರಿಗೆ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಸ್ಪರ್ಧೆ. ಮೊದಲ ಸ್ಪರ್ಧೆಯಲ್ಲಿ 42,000 ಮತ ಪಡೆದಿದ್ದ ಸಚ್ಚಿದಾನಂದ, ಎರಡನೇ ಸ್ಥಾನದಲ್ಲಿದ್ದ ರವೀಂದ್ರ ಶ್ರೀಕಂಠಯ್ಯ 61,000 ಮತ ಪಡೆದಿದ್ದು, 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಂಡಿ ಸಿದ್ದೇಗೌಡ ಗೆದ್ದಿದ್ರು. ಜೆಡಿಎಸ್ ಮಾಜಿ ಎಂಎಲ್ಎಗೆ ಸಿಗೋದಿಲ್ಲ ವಿಧಾನಸಭಾ ಟಿಕೆಟ್. ಇನ್ನು ಬಿಜೆಪಿ ಅಭ್ಯರ್ಥಿಯ ಪರ ಜೆಡಿಎಸ್ ಕಾರ್ಯಕರ್ತರು ವಾಲ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ. ಆದರೆ ಇತ್ತೀಚೆಗಿನ ದಿನಗಳಲ್ಲಿ ಜೆಡಿಎಸ್ ಕಾರ್ಯಕರ್ತ ಯಾರು, ಬಿಜೆಪಿ ಕಾರ್ಯಕರ್ತ ಯಾರು,
ಇಬ್ಬರನ್ನ ಸೆಗ್ರಿಗೇಟ್ ಮಾಡಿ ನೋಡೋಣ ಅಂದರೆ ಕನ್ಫ್ಯೂಸ್ ಆಗ್ತೀವಿ ನಾವೇ. ಸಿದ್ಧಾಂತದಲ್ಲೂ ಸಾಮೀಪ್ಯತೆ, ವ್ಯವಹಾರದಲ್ಲೂ ಒಂದೇ ಥರ, ಭಾಷಣದಲ್ಲೂ ಹೊಂದಾಣಿಕೆ. ಇನ್ನು ಕುಮಾರಸ್ವಾಮಿಯ ಹಳೆಯ ಸ್ಟೈಲ್ನ ಭಾಷಣ ಈಗ ಕಾಣಿಸೋದಿಲ್ಲ. ಇನ್ನು JDSನ ಕಾರ್ಯಕರ್ತರು ಕೂಡ BJPಯ ಸಿದ್ಧಾಂತವನ್ನೇ ಮೈಗೂಡಿಸಿಕೊಂಡವರ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಇಲ್ಲಿ JDSನ ಕಾರ್ಯಕರ್ತರು ಯಾರು, BJPಯ ಕಾರ್ಯಕರ್ತರು ಯಾರು ಅನ್ನೋದನ್ನು ವಿಂಗಡಿಸೋದಕ್ಕೂ ಕೂಡ ದಳಪತಿಗೆ ಗೊಂದಲ ಆಗಿದೆ. ಸೊ ಈಗ ಆ ಕ್ಷೇತ್ರದಲ್ಲಿ JDS ಅಭ್ಯರ್ಥಿಯನ್ನೇ ಬಿಟ್ಟು BJP ಅಂದರೆ ಗೆಲುವಿನ ಸ್ಪರ್ಧಿ ಅಥವಾ ಗೆಲ್ಲೋ ಶಕ್ತಿ ಇರ್ತಕ್ಕಂಥ ಅಭ್ಯರ್ಥಿಯ ಪರ ಅಲ್ಲಿನ JDS ಕಾರ್ಯಕರ್ತರು ವಾಲ್ತಾ ಇದ್ದಾರೆ ಎನ್ನುವಂಥ ವಿಚಾರ ನಿಜಕ್ಕೂ ಕೂಡ ಇದು JDSಗೆ ಗೊತ್ತೇ ಇಲ್ಲದೆ ಕಿತ್ತು ತಿನ್ನುವ ಒಂದು ಗಾಯವಾಗಿ ಮಾರ್ಪಡಬಹುದು ಎನ್ನುವಂತಹದ್ದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಸೊ ಒಟ್ಟಾರೆ ಶ್ರೀರಂಗಪಟ್ಟಣದಲ್ಲಿ ರಾಜಕೀಯ ವಿಪ್ಲವ ಒಂದು ನಡೀತಾ ಇದೆ. ಸೊ ಆ ವಿಪ್ಲವ JDSನ ವಿಕಾಸಕ್ಕೆ ಕಾರಣವಾಗುತ್ತೋ ಅಥವಾ JDSನ ಅಸ್ತಿತ್ವಕ್ಕೆ ಮುಳ್ಳಾಗುತ್ತೋ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.